ಏನೋ ಸುಂದ್ರ, ತುಂಬಾ ಸುಂದರವಾಗಿ ರೆಡಿ ಆಗ್ಬಿಟ್ಟಿದ್ಯಾ. ಗುಡ್ ಮಾರ್ನಿಂಗ್ ಬಸ್ಸು. ನೀನ್ ಗುಡ್ ಮಾರ್ನಿಂಗ್ ನೀನೇ ಇಟ್ಕೋ. ಫಸ್ಟ್ ವಿಷಯ ಹೇಳು. ನೀನ್ ಯಾಕೋ ಟೆನ್ಷನ್ ತಗೋತೀಯಾ? ಇವಾಗ ನೆನೆ ಏನಾಯ್ತು, ನಮ್ ಬಾಸ್ಗೂ ಅವ್ನು ಯಾರೋ ಸತ್ಯನ್ಗೂ ಒಂದು ರೇಸ್ ಆಯ್ತು, ಆಮೇಲೆ ಸಾಂಗ್ ಆಯ್ತು. ಈಗ ನಮ್ ಹೀರೋಯಿನ್ಗೂ ಹೀರೋಗೂ ಒಂದು ರೊಮ್ಯಾಂಟಿಕ್ ಸೀನ್ ಬೇಡವಾ? ಅಂದ್ರೆ ಈ ನಮ್ಮ ಬಾಸು ಆ ಹುಡುಗಿನ ಪಟಾಯಿಸಿ ಲವ್ ಅನ್ನೋ ಪುಟ್ಟ ಪ್ರಪಂಚ ಕರ್ಕೊಂಡೋಗಿ ಪ್ರಣಯ ಪಕ್ಷಿಗಳ ತರ ಹಾರಾಡ್ತಿರ್ಬೇಕು. ಅದಕ್ಕೆ ಏನೋ ಮಾಡ್ಬೇಕು ಇವಾಗ. ಏನ್ ಮಾಡ್ಬೇಕು ಅಂದ್ರೆ ತಾವ್ ಹೋಗಿ ಬೇಗ ರೆಡಿ ಆದ್ರೆ ನಾವು ಮುಂದಿನ ಕೆಲ್ಸನ ಪ್ರಸ್ತುತ ಪಡಿಸ್ತೀವಿ. ಆಯ್ತು, ರೆಡಿ ಆಗ್ಬಿಟ್ಟು ಬರ್ತೀನಿ ಇರಪ್ಪ. ಬೇಗ ಹೋಗಿ. ನೀನ್ ಕೆಡದಲ್ದಲೆ ಅವನು ಹಾಳು ಮಾಡ್ತಾ ಇದೀಯ. ಒಟ್ನಲ್ಲಿ ಅವನ್ನ ಎಕ್ಕಡಿಸ್ತೀಯ. ಅದಕ್ಕೆ ನಿನ್ನ ದಡ್ ಬಡತದು ಅನ್ನೋದು. ಏಯ್, ಈ ಯೌವನ ಅನ್ನೋದಿದೆಯಲ್ಲ, ವಯಸ್ಸಿಗೆ ಬಂದಾಗ ಅದನ್ನ ಯೂಸ್ ಮಾಡ್ಕೊಬಿಡ್ಬೇಕು, ಇಲ್ಲ ಮನ್ಸಾಗ ಹುಟ್ಟಿರೋದು ವೇಸ್ಟ್ ಆಗ್ಬಿಡುತ್ತೆ. ಈ ಪ್ರಪಂಚ ಅನ್ನೋದು ಒಂದು ಹೂ ತರ, ನಾವು ಆ ಹೂವಲ್ಲಿರೋ ರಸನ ಹೀರೋ ದುಂಬಿ ಆಗ್ಬೇಕು. ಲವ್ ಮಾಡ್ಬೇಕಾಗಿರೋದು ಅವನು, ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನೀನು. ಏನೋ ಸಮಾಚಾರ? ಈಗ ಬಂದೆ ನೋಡು ಪಾಯಿಂಟ್ಗೆ. ಈಗ ಇವ್ರು ನನ್ನನ್ ಕರ್ಕೊಂಡು ಹೋಗ್ತಿರೋ ತರ ಅವಳು ಅವಳ ಫ್ರೆಂಡ್ನ ಕರ್ಕೊಂಡ್ ಬಂದಿರ್ತಾಳೆ. ಇವ್ರು ಅವಳನ್ ಪಟಾಯಿಸೋ ಗ್ಯಾಪ್ ಅಲ್ಲಿ ನಾನು ಅವಳ ಫ್ರೆಂಡ್ ಕಾಳಾಕಿ ಬೇಳೆ ಬೇಯಿಸ್ಕೊಬಿಡ್ತೀನಿ. ಯಾ ಮಾರಿದ್ರೆ ಬೇರೆ ಏನಾರು ಬೇಯಿಸ್ಬಿಡ್ತಾರೆ. ಆಹಾ, ಕಾಲೇಜ್ ಗೇಟಲ್ಲಿ ನಿಂತ್ಕೊಂಡು ಹುಡುಗಿರು ನೋಡ್ತಾ ಇದ್ರೆ ನಾನು ಕಾಲೇಜ್ ಸೇರ್ಕೊಂಡು ಅವ್ರ ಜೊತೆ ಸ್ಟೂಡೆಂಟ್ ಆಗ್ಬೇಕು ಅನ್ಸುತ್ತೆ. ಹಿಂಗೆ ಅಂತ ಗೊತ್ತಾಗಿದ್ರೆ ನಮ್ಮ ಚಿಕ್ಕಪ್ಪ ನಡ ಇಟ್ಬಿಟ್ಟು ಕಾಲೇಜ್ ಸೇರ್ಕೊಂಡ್ಬಿಡ್ತಿದ್ದೆ. ಈಗಲೂ ನಾವು ಸೇರ್ಕೊಂಬೋದಾ ಬಸ್ಸು? ಸೇರ್ಸ್ಕೋತಾರ? ಏಯ್, ಜೊಲ್ಸು ಸದ್ ನಿಲ್ಸ ಸಾಕು. ಏನ್ ಬಸ್ಸು, ನಿಮ್ ಮೇಡಮ್ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೀರಾ? ಅಲ್ಲ ಸುಂದ್ರ, ನಮ್ಗಿದೆಲ್ಲ ವರ್ಕೌಟ್ ಆಗತ್ತಾ? ನಮ್ ಲೈಫ್ ಸ್ಟೈಲ್ಗೆ ಇವೆಲ್ಲ ಬೇಕಾ? ಬೇಕು ಬಸ್ಸು. ಸುಮ್ನೆ ಸಿಗೋದ್ರ ಹಿಂದೆ ಹೋದ್ರೆ ಮಜಾ ಇರಲ್ಲ. ಅದೇ ಕಷ್ಟಪಟ್ಟು ಇಷ್ಟಪಟ್ಟು ಪಡಿತೀವಲ್ಲ, ಅದ್ರಲ್ಲಿರೋ ಮಜಾನೇ ಬೇರೆ. ಪರವಾಗಿಲ್ಲ, ನೋಡಕ್ ಕಾಮಿಡಿ ಪೀಸ್ ತರ ಇದ್ರು ಒಂದೊಂದ್ಸಲ ಒಳ್ಳೆ ಮಾತೇ ಆಡ್ತೀಯ. ಥ್ಯಾಂಕ್ ಯು ಬಸ್ಸು. ಈಗ ನೀವು ಹುಡುಗಿನ ಹೆಂಗ್ ಬೀಳ್ಸ್ಕೋಬೇಕು ಅಂದ್ರೆ, ನೀವು ಒಂದೇ ಲುಕ್ಕಲ್ಲಿ ಹುಡುಗಿ ರಪ್ಪಕಂತ ಬಿದ್ದೋಗ್ಬೇಕು. ನೋಡಿ, ಈ ಲುಕ್ಕಲ್ಲಿ ನೀವು ಹೆಂಗ್ ಕಾಣಿಸ್ತಾ ಇದ್ದೀರಾ, ಸೂಪರ್ ಹೀರೋ ಅಲ್ವೋ? ಅವತ್ತೇನೋ ಸತ್ಯನ್ ಮುಂದೆ ಸುಮ್ನೆ ಬಿಲ್ಡಪ್ಗೆ ಅಂತ ಅವಳು ನನ್ನ ಲವ್ವರು ಅಂದೆ. ಅದು ಅವನು ನಮ್ದ. ಅದು ಸಾಲ್ದು ಅಂತ ಡಬ್ಬ ನನ್ ಮಗ ನೀನು ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಿ ರೇಸಲ್ಲಿ ಗೆದ್ದವ್ರಿಗೆ ಆ ಹುಡುಗಿ ಅಂತ ಇಲ್ದೇ ಇರೋ ಆಸೆ ಹುಟ್ಟಿಸ್ದೆ. ಅದರಲ್ಲೂ ಅವನ್ ಯಾವನೋ ಧನ್ರಾಜ್ ಅಂತೆ, ಅವನ್ ಮಗಳಂತೆ. ಅವನ್ ಯಾವ ಪೋತಪ್ಪನೋ ಏನೋ, ಇವಳನ್ನ ಅದ್ ಹೆಂಗ್ ಪಟಾಯಿಸೋದೋ ಏನೋ. ಯೋಚಿಸದಿರು ಕಂದ, ನಿನ್ನ ಹಿಂದೆ ನಾನಿದ್ದೇನೆ. ನನ್ನ ಆಶೀರ್ವಾದದಿಂದ ನಿನಗೆ ಮಂಗಳಗಳು ಉಂಟಾಗಲಿ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಬಸ್ಸು, ನಿಮ್ಮ ವೈಫ್ ಬರ್ತಿದ್ದಾಳೆ. ಹೇ ನಂದಿನಿ, ಕ್ಲಾಸಿಗೆ ಬರಲ್ವೇನೆ? ಬರ್ತೀನಿ ನಡಿ. ಬಸ್ಸು, ರೆಡಿ ರೆಡಿ. ನೀವೀಗ ಮಾಡೋ ಮ್ಯಾಜಿಕ್ಗೆ ಆ ಹುಡುಗಿ ಲೈಫ್ ಪೂರ್ತಿ ನಿಮ್ಗೆ ಫಿದಾ ಬಿಡ್ಬೇಕು. ಹೋಗಿ ಬಸ್, ಗೋ ಹೆಡ್. ನಿಧಾನ, ಹುಷಾರಿದ್ದಾರೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹಾ, ನೀರು ಕುಡೀರಿ ಮೆತ್ತಿಗೆ. ಬನ್ನಿ, ಹುಷಾರು. ಸೂಪರ್ ಬಸ್ಸು, ಬನ್ನಿ. ಹೇ, ಆ ಆಕ್ಸಿಡೆಂಟ್ ಪಾರ್ಟಿ ಅಲ್ವಾ ನೀವು? ಸಾರಿ, ಅವತ್ತು ನಿಮಗೆ ತುಂಬ ಪೆಟ್ಟಾಯ್ತು ಅನ್ಸುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡದೆ ಹೋದೆ ಅಂತ ನಂಗೆ ಅವತ್ತು ತುಂಬ ಫೀಲ್ ಆಯ್ತು. ಆ ಫೀಲ್ನ ಇವತ್ತು ನಿಮ್ಮ ಹತ್ರ ಹೇಳ್ಕೊಳಕ್ ಬಂದಿದ್ದಾರೆ. ಅವತ್ತೇ ಸಾರಿ ಕೇಳಿದ್ರಲ್ಲ, ಮತ್ತೆ ಸಾರಿ ಕೇಳಕ್ಕೆ ಈ ಓತಿ ಕೇತನ್ ಜೊತೆ ಬಂದಿದ್ದೀರಾ? ಅದಾದ್ಮೇಲೆ ಹಾಗಲ್ಲ, ನಿಮ್ನೆ ನೋಡೋಣ ಅಂತ ಬಂದ್ವಿ. ಹಾ? ಅಲ್ಲ ಅಲ್ಲ ಅಲ್ಲ, ಹೀಗೆ ದಾರಿಲಿ ಬರ್ತಿದ್ವಿ, ಆ ವ್ಯಕ್ತಿ ಸುಸ್ತಾಗಿ ಬೀಳ್ತಿದ್ರು. ಅವ್ರಿಗೆ ಸಹಾಯ ಮಾಡಿ ನೋಡಿದ್ರೆ ನೀವಿದ್ರಿ, ಅದಕ್ಕೆ ಬಂದ್ವಿ. ಸರಿ, ನನ್ ಕಾಲೇಜಿಗೆ ಟೈಮ್ ಆಯ್ತು, ಬಾಯ್. ಹಲೋ ಹಲೋ, ಬೈ ದ ವೇ, ನಿಮ್ಮ ಹೆಸರು? ಐ ಆಮ್ ನಂದಿನಿ. ಐ ಆಮ್ ಸೂರ್ಯ. ಅವ್ರ ಹೆಸರು? ಸಂಧ್ಯಾ. ನೈಸ್ ನೇಮ್. ಬಾರ, ಮತ್ತೆ ಕ್ಲಾಸ್ ಮಿಸ್ ಆಗುತ್ತೆ. ಹೆಂಗೆ ನನ್ನ ನಂದಿನಿ? ನಮ್ದಂಗೆ ಸಂಧ್ಯಾ.
ಇವನು ತಿನ್ನಲ್ಲ. ಏನ್ರಪ್ಪ ಇಷ್ಟೊತ್ತಾರು ನೀವಿಬ್ರು ಇಲ್ಲೇ ಕೂತಿದ್ದೀರಾ? ನಿಮ್ಮಿಬ್ಬರು ನಂಬ್ಕೊಂಡ್ರೆ ನೀರ್ ಕುಡಿಬೇಕಾಗಿರೋ ಜನ ಬೀರ್ ಕುಡಿಬೇಕಾಗುತ್ತೆ. ನೀರು 30 ರೂಪಾಯಿ, ಬೀರು 100 ರೂಪಾಯಿ ಅಲ್ವಾಣ? ಏಯ್ ಬಾಟ್ಲುದ್ದ ಇಲ್ಲ ಬಿಯರ್ ಬಗ್ಗೆ ಮಾತಾಡ್ತೀಯಾ? ನಿನ್ನೆಯಿಂದ ಅಣ್ಣ ಇಲ್ಲಿ ಹೋಗ್ತಲೇ ಇಲ್ಲ. ನೀರು ಸ್ಟಾಕ್ ಇಲ್ಲ, ನಮಗೂ ಕೆಲಸ ಇಲ್ಲ. ಅಣ್ಣಂಗೆ ಇದ್ಯಾವುದು ಪರಿವೇ ಇಲ್ಲ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ನೀನ್ ಇನ್ನು ಚೈಲ್ಡು. ಈ ಪ್ರೀತಿಲಿ ಬಿದ್ದವ್ರಿಗೆ ಗೊತ್ತು ಅದ್ರ ಮಜಾ. ಈ ಸೂರ್ಯ ನಂದಿನಿನ್ ಲವ್ ಮಾಡ್ಬೇಕು, ಅವಳು ಇವನನ್ ಲವ್ ಮಾಡ್ಬೇಕು, ಇವನ್ ಆಗ್ಲೇ ಲವ್ ಮಾಡ್ತಿದ್ದಾನೆ. ಅದೇಂಗ್ ನೀನು ಅಣ್ಣ ಅವ್ರನ್ನ ಲವ್ ಮಾಡ್ತಾನೆ ಅಂತ ಹೇಳ್ತೀಯಾ? ಅಲೋ, ಲವ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ PhD ಮಾಡಿದೀನಿ ನಾನು. ಎಂತವ್ರನ್ನ ಪಟಾಯಿಸಿಲ್ಲ. ಅದ್ರಲ್ಲಿ ಆಂಟಿಗಳು ಇದಾರೆ ಅನ್ನು. ಏನಪ್ಪ ಅದು? ಏನ್ ಹುಡುಕ್ತಿದ್ಯಾ? ಉಷ್ ಅಂತ ಹಾವು ಸೌಂಡ್ ಮಾಡ್ದಂಗಾಯ್ತು. ಅದು ಹಾವಲ್ಲ, ನಾವು. ಓ ನೀನಾ? ಅಪ್ಪ, ನೋಡ್ತಾ ಇರೋ, ಇನ್ ಸ್ವಲ್ಪ ದಿನದಲ್ಲಿ ಇವ್ನು ಹೋಗಿ ಐ ಲವ್ ಯು ಅಂತ ಹೇಳಲಿಲ್ಲ ಅಂದ್ರೆ ಅವಳೇ ಬಂದು ಇವ್ನಿಗೆ ಹೇಳ್ಬಿಡ್ತಾಳೆ. ಇಲ್ಲ ಅಂದ್ರೆ ನಿನ್ನ ಹೊತ್ಕೊಂಡು ತಿರುಪತಿ ಬೆಟ್ಟ ಹತ್ತೀನಿ. ಯಾವಾಗ್ಲೂ ಬರೀ ಅಪ್ಶಕುನೇ ಮಾತಾಡ್ತೀಯಲ್ಲೋ. ಏಯ್, ನಾ ಇವಾಗ ತುಂಬಾ ಹೊತ್ತಾಯ್ತು. ಬಾಸು, ಎಲ್ಲಿಗೆ ಹೋಗಿದ್ರು? ಯಾವಾಗ ಬಂದ್ರಿ? ಬಿಸ್ಕೆಟ್ ಎಲ್ಲ ಖಾಲಿ ಮಾಡಿದ್ರಾ? ನಾಯಿಗೆಲ್ಲ ನೀರ್ ಹಾಕಿದ್ರೇನೋ? ಕಾಲೇಜ್ಗೆ ಹೋಗಿ ಆರ್ಡರ್ ತಂದ್ರಾ? ಬಿಸ್ಕೆಟು ನಾಯಿ ನೀರಂತೆ. ಲವ್ ಗುಂಗಲ್ಲಿ ಅಣ್ಣ ತೇಲ್ತಾವ್ರೆ. ಅಣ್ಣ, ನಿನ್ಗೆ ಆ ಹುಡ್ಗಿ ನೋಡಿದ್ಮೇಲೆ ನಿಜವಾಗ್ಲೂ ಪ್ರೀತಿ ಹುಡ್ತಾ? ಹೌದು ಕಣ ಸೊನ್ನೆ. ಮೊದಲನೇ ಸಲ ನೋಡಿದ ನಂಗೆ ಅನಿಸ್ಲಿಲ್ಲ. ಆದ್ರೆ ನಿನ್ನೆ ನೋಡಿದಾಗ ಅವಳು ನನಗೋಸ್ಕರನೇ ಹುಟ್ಟಿರೋದು, ನನ್ನ ಜೊತೆ ಜೀವನ ಮಾಡಕ್ಕೆ ಕಾಯ್ತಿರೋದು ಅನ್ನಿಸ್ತು. ಅಣ್ಣ, ಅದಕ್ಕೆ ನಾನು ನೋಡ್ಲೇಬೇಕು. ಅಡ್ರೆಸ್ ಗೊತ್ತಿಲ್ವಲ್ಲ? ಅಯ್ಯ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನಿಲ್ವಾ? ಹೆಂಗಾದ್ರೂ ಕಷ್ಟಪಟ್ಟು ಆ ಹುಡುಗಿ ಅಡ್ರೆಸ್ ಹುಡುಕ್ತೀನಿ. ಅವಳನ್ನ ಲವ್ ಮಾಡಕ್ಕೆ ಸ್ಕೆಚ್ ಹಾಕಣ. ಪೂರ್ತಿ ಅವಳು ನಿಮ್ ಬಲೆಗ್ ಬೀಳೋವರೆಗೂ ಟ್ರೈ ಮಾಡೋಣ. ನಿಮ್ದು ನಿಜವಾದ ಪ್ರೀತಿ ಆದ್ರೆ ಅವಳು ನಿಮಗ್ ಸಿಕ್ಕೇ ಸಿಗ್ತಾಳೆ. ಬಸ್ಸು ಒಂದ್ ನಿಮಿಷ, ಇದೇ ಮನೆ ಬಸ್ಸು. ಪರವಾಗಿಲ್ಲ ಕಣ್ಲಾ, ನೀನು ಸುಮಾರಾಗಿ ಗಾಡಿ ಓಡಿಸ್ತೀಯ ಕಣೋ ಸುಂದ್ರ. ಬರೀ ಗಾಡಿನೇ ಅಲ್ಲ, ಟ್ರೈನು ಓಡಿಸ್ತೀವಿ. ಅದು ನನಗೆ ಯಾವಾಗಲೂ ಗೊತ್ತಾಯ್ತು ಬಿಡು. ಇಲ್ಲಿ ನೋಡ್ರಂಗ, ಕಲಿಯೋವರೆಗೂ ಎಲ್ಲ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ, ಗೊತ್ತಿಲ್ವಾ? ಬಿಟ್ರೆ ಸ್ಯಾನೆ ಕುಯ್ತಿ ಕಳ್ಳ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ನನಗಿನ್ನ ಕ್ಯಾಮೆ ಐತೆ, ದಬಾಕೊಂಬಿಟ್ಟವು. ಹೌದು, ನೀನು ಸೂರ್ಯ ಅವ್ನು ಡೌನ್ ನೋಡಕ್ ಹೋಗ್ತೀನಿ ಅಂತ ಹೋದ್ರಲ್ಲ, ಏನಾಯ್ತಲಾ? ಅದೊಂದು ದೊಡ್ಡ ಕತೆ ಬಿಡು. ಅದೇನ್ ಹೇಳು. ನಮ್ಮ ಆಂಟಿ ಮನೆ ಬತ್ತು ಹೋಗಿ ಬಿಟ್ಬಿಟ್ಟು ಅಲ್ಲೆಲ್ಲ ನೀರ್ ಹಾಕ್ಬಿಟ್ಟು ಬರ್ತೀನಿ. ಇಡ್ಕ ಹುಷಾರು ಕಣ. ಆಂಟಿ, ಆಂಟಿ, ಯಾರು? ನಾವು ನೀರ್ ಬಿಡೋರು, ನೀರ್ ಹಾಕೋರು. ಡೋರ್ ಓಪನ್ ಇದೆ, ಒಳಗಡೆ ಬನ್ನಿ. ಬನ್ನಿ. ಬಂದೆ. ತಿಂದು ಒಳ್ಳೆ ಬನ್ನೂರ್ ಕುರಿ ಇದ್ದಂಗ ಅವಳೆ. ಇವಳೇನಾದ್ರೂ ಸಿಕ್ಬಿಟ್ರೆ